ಬಜ್ಜಿ ಮಾಡ್ತಾಯಿದ್ದೀನಿ. ಕಾರಣ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಎಲ್ಲ ಬಟ್ಟೆ ಬಾಳಿ ಮಾಡಿಕೊಂಡು ಒಬ್ಬರೇ ಪೂಜೆ ಮಾಡಿಕೊಂಡು ಇವಾಗ ಕಡಲೆ ಇಟ್ಟಿದೆ. ಬಜ್ಜಿ ಮಾಡಬೇಕು, ಕಡಲೆ ಇಟ್ಟು ಬಜ್ಜಿ ತಿನ್ನಬೇಕಂತ ಮನೇಲಿ ಇದನ್ನೆಲ್ಲ ಬಜ್ಜಿ ಮಾಡ್ಕೊತಿರ್ತೀನಿ. ಮೆಣಸಿನ್ಕಾಯಿ ತುಂಬ ಚೆನ್ನಾಗಿದೆ, ಅದಕ್ಕೆ ಮೆಣಸಿನ್ಕಾಯಿ ನೋಡಿ ಬಜ್ಜಿ ತಿನ್ಬೇಕು ಅನ್ನಿಸ್ತಾಯಿದೆ, ಅದಕ್ಕೆ ಮಾಡ್ಕೊತಿರ್ತೀನಿ. ನೀವೇನೇನು ಮಾಡಿದ್ದೀರಾ? ಮನೇಲಿ ಇಷ್ಟ ಅದು ಏನು ಮಾಡಿದ್ದೀರಾ ಹೇಳಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಒಂದು ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ. ಒಂಚೂರು ಖಾರ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಜೋಳದ ಹಿಟ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಹೇಗೆ ಬರುತ್ತೆ ಮಾಡ್ತಾಯಿದ್ದೀನಿ ಬಜ್ಜಿ. ಮೊಸರು ಹಾಕ್ಬೋದಾ ಇದರಲ್ಲಿ ಗೊತ್ತಿಲ್ಲ, ಮಾಡೋಕ್ಕಾಗಲ್ಲ ಅಷ್ಟೇ ಇದೆ ನನಗೆ. ಸುಮ್ಮನೆ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಮೊಬೈಲ್ನ ನನಗೆ ಬಿಟ್ಟು ಅಡುಗೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಮೊಬೈಲ್ನ, ಯಾಕಂದರೆ ಎಲ್ಲರ ಅಮ್ಮ ಅದು ಎಲ್ಲ ಚೆನ್ನಾಗಿ ಮಾಡಿದ್ದು ಅದು ತಿಂತಾಯಿದ್ದೆ ಅಷ್ಟೇ ಗೊತ್ತು ನನಗೆ. ಬಟ್ ನಾನೇನು ಮಾಡ್ತಾ ಇರ್ತೀನಿ ಅಂದರೆ ಮಾಡಿದ್ದೀನಿ ಅಂದರೆ ಸ್ವಲ್ಪ ಸ್ವಲ್ಪ ಅವ್ರು ಮಾಡೋದು ಇವ್ರು ಮಾಡೋದು ಅಡುಗೆ ನೋಡಿಕೊಂಡು ಕಲಿತು ಸ್ವಲ್ಪ ಮೊಬೈಲ್ನಾಗ ನೋಡಿ ಕಲಿತು ಮಾಡ್ಕೊಂಡು ತಿಂತಾಯಿದ್ದೀನಿ. ಒಬ್ಬಟ್ಟು ಅಷ್ಟೇ, ಈಗ ಒಬ್ಬಟ್ಟು ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಎಲ್ಲ ಬೈಯೋರು ನನಗೆ. ಆದರೆ ನಾನು ಒಬ್ಬಟ್ಟು ಚೆನ್ನಾಗಿ ಮೊಬೈಲ್ನಾಗ ನೋಡಿ ಇವಾಗ ಸೂಪರಾಗಿ ಒಬ್ಬಟ್ಟು ಮಾಡ್ತೀನಿ. ಇವಾಗೆಲ್ಲ ಅಡುಗೆ ಕಲಿತೀನಿ, ಎಲ್ಲ ಮಾಡ್ತೀನಿ ಇವಾಗ ಮೊಬೈಲ್ನಾಗ ನೋಡಿ ಮಾಡಿ. ನಮ್ಮ ಕಡೆ ಏನಂದರೆ ಜೋಳದ ರೊಟ್ಟಿ, ಪುಂಡಿ ಪಲ್ಯ ಈ ಥರದ್ದೆಲ್ಲ ಅಡುಗೆ ಬರುತ್ತೆ. ಆದರೆ ಈ ಥರ ಎಲ್ಲ ಚೆನ್ನಾಗಿ ಬಜ್ಜಿ ಇದಕ್ಕೆ ಎಲ್ಲ ಮಾಡೋಕ್ಕೆ ಬರೋದಿಲ್ಲ. ಜೋಳದ ರೊಟ್ಟಿ, ಪುಂಡಿ ಪಲ್ಯ, ಸಜ್ಜೆ ರೊಟ್ಟಿ ಈ ಥರ ಎಲ್ಲ ಮಾಡ್ತೀವಿ ನಮ್ಮ ಕಡೆಗೆ. ಯಾಕಂದರೆ ಡೈಲಿ ಯೂಸ್ ಆಗೋದು ಜೋಳದ ರೊಟ್ಟಿನ ಮಾತ್ರ. ತುಂಬ ಜೋಳದ ರೊಟ್ಟಿ, ಅದು ಬೇಳೆ ಸಾರು, ಅನ್ನ ಇಂಥವೆಲ್ಲ ಜಾಸ್ತಿ ಯೂಸ್ ಆಗುತ್ತೆ. ನಮ್ಮ ಕಡೆಗೆಲ್ಲ ಜಾಸ್ತಿ ಇರ್ತವೆ, ಊಟ ಮಾಡ್ತಾರೆ. ಜೋಳದ ರೊಟ್ಟಿ, ಅನ್ನ, ಸಾರು, ಏನಾದರೂ ಪಲ್ಯ, ಪುಂಡಿ ಪಲ್ಯ, ಹೆಚ್ಚಿಗೆ ಬದ್ನೆಕಾಯಿ ಇಂಥವೆಲ್ಲ ಊಟ ಮಾಡ್ತಾರೆ. ನನಗೆ ಅಂದರೆ ಎಲ್ಲ ನಮ್ಮ ಮಮ್ಮಿ ಮಾಡ್ತಾಯಿದ್ರು. ನನಗೆ ಟೈಲರಿಂಗ್ ಮಾಡೋಕ್ಕೆ ಬಿಸಿ ಇರ್ತಿದ್ನಲ್ಲ, ನಮಗೆಲ್ಲ ನಮ್ಮ ಯಜಮಾನ್ರು ತಿರುಗಿ ನಮ್ಮ ಅಜ್ಜಿ ಮಾಡ್ತಾಯಿದ್ರು, ನಮ್ಮ ಯಜಮಾನ್ರು ಮಾಡ್ತಿದ್ರು. ಆವಾಗ ನನಗೇನು ಅಷ್ಟು ಅಡುಗೆ ಬರ್ತಾಯಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡಿದ್ರಲ್ಲ, ಹಾಗಾಗಿ ನನಗೆ ಅಷ್ಟು ಅಡುಗೆ ಬರ್ತಾಯಿಲ್ಲ. ಅವರೇ ಅಡುಗೆ ಮಾಡ್ತಿದ್ರು. ಅವ್ರು ತೀರ್ಕೊಂಡಿದ್ದ ನಂತರ ಹತ್ರ ಅಮ್ಮನ ಮನೆಗೆ ಹೋದಾಗ ಅಮ್ಮ ಮಾಡ್ತಾಯಿರ್ತಿದ್ರು. ಅಲ್ಲಿ ನಾನು ಬರೀ ಟೈಲರಿಂಗ್ ಮಾಡ್ಕೊಂಡು ಹೋಗ್ತಿದ್ದೆ. 4 ಜನ ಅಕ್ಕ ತಂಗಿಯರಿದ್ದೆ.
ಮಾಡ್ತಾಯಿದ್ರು. ಹಾಗಾಗಿ ನನಗೆ ಹೆಚ್ಚಿಗೆ ಇಂಥ ಕೆಲಸಗಳೆಲ್ಲ ಆಸಕ್ತಿ ಇಲ್ಲ, ಮಾಡೋದಿಲ್ಲ. ಒಬ್ಬಾಕಿದ್ದೀನಿ, ಇವಾಗ ಏನು ಮಾಡೋಕ್ಕಾಗಲ್ಲ, ಮಾಡ್ಕೊಂಡು ತಿಂತಾಯಿದ್ದೀನಿ. ಈ ಥರ ಫೈನಲ್ ಕಲಿಸಿದೆ. ಸ್ವಲ್ಪ ನೆಂದಾಗಬೇಕು ನೋಡಿ.